Hi dear friends, First Language English 15E NCERT ಅಥವಾ ಆದರ್ಶ ವಿದ್ಯಾಲಯ ಸ್ಟೂಡೆಂಟ್ಸ್ಗಳಿಗೆ ಬರುವಂಥ ಗ್ರಾಮರ್ ಟಾಪಿಕ್ಸ್ಗಳನ್ನ ಈಗ ಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಮೇಯ್ನಾಗಿ ಏನಂದರೆ ಒಂದೊಂದು ಗ್ರಾಮರ್ ಟಾಪಿಕ್ಗಳನ್ನ ತಗೊಂಡು ಈಗ ಪ್ರಿಪೋಸಿಷನ್ ಅಂತ ಒಂದು ಗ್ರಾಮರ್ ಟಾಪಿಕ್ ತಗೊಂಡ್ರೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿನಲ್ಲಿ ಯಾವ ಕ್ವಶನ್ಸ್ ಬಂದಿದ್ವು, ಮಾಡೆಲ್ ಪೇಪರ್ನಲ್ಲಿ ಯಾವ ಕ್ವಶನ್ಸ್ ಬಂದಿದ್ವು, ಹಾಗೆ ಪ್ರೀವಿಯಸ್ ಇಯರ್ನಲ್ಲಿ ಯಾವ್ಯಾವ ರೀತಿಯ ಕ್ವಶನ್ಸ್ಗಳು ಬಂದಿದ್ವು ಇವುಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗೆ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಕ್ವಿಕ್ಕಾಗಿ ರಿವಿಷನ್ ರೀತಿ ಹೋಗ್ತಾ ಇರ್ತೀನಿ. ನೀವು ಕ್ರಾಸ್ ಚೆಕ್ ಮಾಡ್ತಾ ಹೋಗ್ರಿ, ನಿಮ್ಗೆ ಆನ್ಸರ್ ಇದು ಗೊತ್ತಿತ್ತಾ ಇಲ್ವಾ ಅಂತ ಕ್ರಾಸ್ ಚೆಕ್ ಮಾಡ್ತಾ ಹೋಗ್ರಿ. ಸಾಧ್ಯ ಆದರೆ ಒಂದು ಶೀಟ್ ತೊಗೊಂಡು 1ರಿಂದ 20ವರೆಗೆ ಕ್ವಶನ್ಸ್ಗಳನ್ನ ಬರೆದಿಟ್ಬಿಟ್ಟು ನನ್ನ ಕ್ವಶನ್ ಓದ್ತಿದ್ದಂಗೆ ನಿಮ್ಮ ಆನ್ಸರ್ ಏನಿರ್ಬೋದು ಅಂತ ಬರೀರಿ. ಲಾಸ್ಟಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ತಗೊಳ್ಳೋ ಮಟ್ಟಕ್ಕೆ ರೆಡಿ ಆಗಿದ್ದೀರಿ ಅಂತ ನೀವೇ ಚೆಕ್ ಮಾಡ್ಕೊಳಂಗಾಗುತ್ತೆ. ಹಾಗೆಯೇ ಇದನ್ನು ಡಿಸ್ಕಷನ್ ಮಾಡುವಾಗ ಯಾವುದಾದ್ರೂ ನೆನ್ಪಿಡೋಕ್ಕೆ ಟಿಪ್ಸ್ ಇದೆಯಾ, ಟ್ರಿಕ್ಸ್ ಇದೆಯಾ, ಮೆಥಡ್ಸ್ಗಳೇನಾದರೂ ಇದೆಯಾ, ಇವುಗಳನ್ನು ಕೂಡ ನೋಡ್ತಾ ಹೋಗೋಣ. ಓಕೆ, ಲೆಟ್ಸ್ ಸಿ ಫಸ್ಟ್ ಕ್ವಶನ್. ಫಸ್ಟ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿನಲ್ಲಿ ಬಂದಿರುವಂಥ ಕ್ವಶನ್. ದ ಸೋಲ್ಜರ್ಸ್ ಮಾರ್ಚ್ಡ್ ಡ್ಯಾಶ್ ದ ಗ್ರೌಂಡ್. ಇದಕ್ಕೆ ಸರಿಯಾಗಿರುವಂಥ ಆನ್ಸರು ಅಕ್ರಾಸ್ ಅಂತ ಆಗುತ್ತೆ. ಅಕ್ರಾಸ್ ಅನ್ನೋದು ಸಾಮಾನ್ಯವಾಗಿ ಒಂದು ರಸ್ತೆಗೆ ಅಡ್ಡಲಾಗಿ ಹೋಗೋದು ಅನ್ನೋ ಥರ ಮೀನಿಂಗ್ ಕೊಟ್ಟರು ಕೂಡ ಇಲ್ಲಿ ಗ್ರೌಂಡ್ ಒಳಗಡೆ ಆ ಒಂದು ಡಿಸಿಪ್ಲಿನಾಗಿ ಏನು ಹೋಗ್ತಾರಲ್ಲ, ಸೊ ಇದೊಂದು ಅಕ್ರಾಸ್ ಅಂತ ಯೂಸ್ ಮಾಡ್ಕೊತಾರೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇಂಟು ಅನ್ನೋದು ಕೂಡ ಪಾಸಿಬಲ್ ಆನ್ಸರ್ ಅಂತಲೇ ಕೊಡುತ್ತೆ. ಬಟ್ ಮೆಜಾರಿಟಿ ಟೀಚರ್ಸ್ಗಳ ಒಪಿನಿಯನ್ ಪ್ರಕಾರ ಅಕ್ರಾಸ್ ಅನ್ನೋದನ್ನೇ ಮೇನ್ ಆನ್ಸರಾಗಿ ತಗೊತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಟ್ ಈಸ್ ಎ ಗೋಲ್ಡನ್ ಅಪಾರ್ಚುನಿಟಿ. ಅಂಡರ್ಲೈನ್ಡ್ ವರ್ಡ್ ಈಸ್. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವುದಕ್ಕೆ ಸೇರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಮೇಯ್ನಾಗಿ ಅಡ್ಜೆಕ್ಟಿವ್ ಆಗುತ್ತೆ. ಆಪರ್ಚುನಿಟಿ ಅನ್ನೋದು ನೌನ್ ಆದರೆ ಅವಕಾಶ ಅನ್ನೋದು ಎಂಥ ಅವಕಾಶ, ಗೋಲ್ಡನ್ ಆಗಿರೋದು, ಹೀಗಾಗಿ ಇದು ಅಡ್ಜೆಕ್ಟಿವ್ ಆಗುತ್ತೆ. ನೌನ್ನ ಕ್ವಾಲಿಫೈ ಮಾಡಿದ್ರೆ ಅಥವಾ ನೌನ್ ಬಗ್ಗೆ ಎಕ್ಸ್ಟ್ರಾ ಹೇಳ್ತಾ ಇದ್ರೆ ಸೊ ಅದನ್ನು ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ನೆಕ್ಸ್ಟ್, ಇನ್ ದ ರೀಸೆಂಟ್ ಇಯರ್ಸ್ ಟೀಚರ್ಸ್ ಆರ್ ಫ್ರೆಂಡ್ಲಿ ವಿತ್ ದೇರ್ ಸ್ಟೂಡೆಂಟ್ಸ್. ನೋಡಿ, ಅಡ್ಜೆಕ್ಟಿವ್ ಆನ್ಸರ್ ಆಗುತ್ತೆ. ಇದಕ್ಕೆ ಕೆಲವರು ಕನ್ಫ್ಯೂಷನ್ ಆಗಿ ಎಲ್ವ ಇದೆ ಅಂತ ಅಡ್ವರ್ಬ್ ಹಾಕ್ಲಿಕ್ಕೆ ಹೋಗ್ತಾರೆ. ಇಲ್ಲ, ಕೇರ್ಫುಲ್ ಆಗಿರಿ, ಇದು ಅಡ್ಜೆಕ್ಟಿವ್ ಆಗುತ್ತೆ. ಹೆಂಗೆ ಕಂಡುಹಿಡಿಯೋದು ಸರ್ ಈ ಥರ ಆಗಿಬಿಟ್ರೆ ಅಂತಂದರೆ ನೋಡಿ, ಇಲ್ಲಿ ಯಾವುದಾದ್ರೂ ಆ್ಯಕ್ಷನ್ ವರ್ಡ್ ಏನಾದರೂ ಇದೆಯಾ, ವರ್ಬ್ ರೀತಿ ಏನಾದ್ರು ಇದೆಯಾ ನೋಡಿ. ರೀಸೆಂಟ್ ಇಯರ್ ಟೀಚರ್ಸ್, ಇದು ಆ್ಯಕ್ಷನ್ ವರ್ಡೇ ಇಲ್ಲ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಮಾತ್ರ ಇದೆ, ಬೇರೆ ವರ್ಬೇನೇ ಕೊಟ್ಟಿಲ್ಲ. ಸೊ ಇದು ಒಂದು ಕ್ಲೂ ನಮಗೆ ಹುಡುಕ್ಲಿಕ್ಕೆ. ಸೊ ಎಲ್ವೈ ಬಂತು ಅಂದಾಗ ಅಡ್ವರ್ಬ್ ಅಂತ ಡೈರೆಕ್ಟಾಗಿ ಆಗ್ದಲೇ ಒಂದು ಸತಿ ಕ್ರಾಸ್ ಚೆಕ್ ಮಾಡಿ, ಆ್ಯಕ್ಷನ್ ವರ್ಡ್ ಬಗ್ಗೆ ಎಕ್ಸ್ಟ್ರಾ ಹೇಳ್ತಾ ಇದೇನಾದರೂ ಅಂತ. ಇಲ್ಲ, ಟೀಚರ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಎಂಥ ಟೀಚರ್ಸ್ ಅವರು? ಫ್ರೆಂಡ್ಲಿ ಆಗಿರೋ ಟೀಚರ್ಸ್, ಹಿಂಗಾಗಿ ಅಬ್ಜೆಕ್ಟಿವ್ ಆಗುತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಡಾಕ್ಟರ್ ಎಂಟ್ರಸ್ಟೆಡ್ ದ ನರ್ಸ್ ಡ್ಯಾಶ್ ದ ಡ್ಯೂಟಿ ಆಫ್ ಲುಕಿಂಗ್ ಆಫ್ಟರ್ ದ ಪೇಷಂಟ್. ಸೊ ಇದಕ್ಕೆ ಆನ್ಸರ್ ವಿತ್ ಅಂತ ಆಗುತ್ತೆ. ಯಾಕೆ ಅಂದರೆ ಈ ಎಂಟ್ರಸ್ಟ್ ಅಂತ ವರ್ಡ್ ಇದೆಯಲ್ಲ, ಎಂಟ್ರಸ್ಟೆಡ್ ಅಂದರೆ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡೋದು, ಜವಾಬ್ದಾರಿಯನ್ನು ಕೊಡೋದು ಅಂತ. ವಿತ್ ಅಂತಿದೆಯಲ್ಲ, ಇದ್ರ ಬಗ್ಗೆ ಬಹಳ ಹುಷಾರಾಗಿರಿ, ತುಂಬ ಕಡೆ ಬರುತ್ತೆ ಇದು ವಿತ್ ಅನ್ನೋದು. ಹ್ಯಾಪಿ ವಿತ್, ಅನ್ಹ್ಯಾಪಿ ವಿತ್, ಇಂಟ್ರೆಸ್ಟೆಡ್ ವಿತ್, ಪ್ರೆಸೆಂಟೆಡ್ ವಿತ್, ಈ ರೀತಿಯಲ್ಲಿ. ಸೊ ಈ ಥರದ್ದೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಗಮನ ಕೊಡಬೇಕು. ಇದನ್ನು ಎಕ್ಸಾಮ್ಗೆ ಹೋಗೋ ಟೈಮಲ್ಲಿ ಒಂದು ಸತಿ ಚೆಕ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್, ದ ಗರ್ಲ್ ಲುಕ್ಡ್ ಡ್ಯಾಶ್ ಅವರ್ ಫ್ರೆಂಡ್ ಇನ್ ಡಿಸ್ಬಿಲೀಫ್. ಲುಕ್ಡ್ ಅಂತ ಬಂದಾಗ ಅಟ್ ಅನ್ನೋ ಪ್ರಿಪೋಸಿಷನ್ ಬರ್ತದೆ. ಲುಕ್ಡ್ ಅಟ್, ಸ್ಮೈಲ್ಡ್ ಅಟ್, ಶೌಟ್ ಅಟ್. ಓಕೆ, ಈ ರೀತಿಯಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ. ದ ಕಾರ್ಸ್ ವರ್ ಸ್ಟ್ರಿಪ್ಡ್. ಸ್ಟ್ರೈಪ್ಡ್ ಅಂತ ಓದ್ಬಾರ್ದನ್ನ, ಸ್ಟ್ರಿಪ್ಡ್. ಸ್ಟ್ರೈಪ್ಸ್ ಅಂದರೆ ಟೈಗರ್ಸ್ಗಳ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಪಟ್ಟೆಗಳು ಬರ್ತಾವಲ್ಲ, ಇದು ಸ್ಟ್ರಿಪ್ಡ್. ಡ್ಯಾಶ್ ಗೋಯಿಂಗ್ ಎನಿ ಫರ್ದರ್ ಡ್ಯೂ ಟು ಅ ಟ್ರಾಫಿಕ್ ಡೈವರ್ಷನ್. ಕಾರ್ಗಳು ಮುಂದೆ ಟ್ರಾಫಿಕ್ ಇದ್ದಿದ್ದರಿಂದ ಡೈವರ್ಷನ್ ತಗೊಳ್ತವೆ. ಡೈವರ್ಷನ್ ತಗೊಳ್ಳೋದನ್ನ ಸ್ಟ್ರಿಪ್ಟ್ ಅಂತ ಕರಿತೀವಿ, ಅಥವಾ ಅದರಿಂದ ದೂರ ಹೋಗೋದು, ಅದೇ ಸೊ ಈ ರೀತಿಯಲ್ಲಿ ಸ್ಟ್ರಿಪ್ಟ್ ಅಂತ ಬಂದಾಗ ತಮ್ಮನ್ನು ಪೊಸಿಷನ್ನ ತಗೊಳ್ತೀವಿ. ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಮಿಲ್ಟನ್ ರೋಡ್ ವೆರಿ ಗುಡ್ ಪೊಯೆಟ್ರಿ. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಪೊಯೆಟ್ರಿ ಅನ್ನೋದು ನೌನ್ ಫಾರಮ್ ಆಗಿರ್ತದೆ. ನೆಕ್ಸ್ಟ್, ಪ್ಯಾಟೆಡ್ ಮೀ ಡ್ಯಾಶ್ ದ ಬ್ಯಾಕ್. ಇದಕ್ಕೆ ಪ್ಯಾಟಿಂಗ್ ಅಂದರೆ ತಟ್ಟೋದು ಅಂತ, ಬೆನ್ ತಟ್ಟೋ ಥರ.
ಆನ್ ದ ಬ್ಯಾಕ್ ಅಂತೇಳಿ. ಬ್ಯಾಟಿಂಗ್ ಅಂದರೆ ಬೆನ್ ತಟ್ಟೋದು, ಲೈಟಾಗಿ ಜೆಂಟಲಾಗಿ ಹೊಡೆಯೋದಲ್ಲ, ನಾಯಿ ರುಬ್ಬಿಸ್ದಂಗೆ, ಜಸ್ಟ್ ತಟ್ಟೋದಷ್ಟೇ. ಓಕೆ. ನೆಕ್ಸ್ಟು ಡ್ಯಾಶ್ ಅವರ್ ಫಾಲ್ಸ್ ಅವರ್ ಪೇರೆಂಟ್ಸ್ ಲವ್ ಅಸ್. ಇದು ಕಂಜಂಕ್ಷನ್ ಆಗಿದೆ, ಇದು ಪ್ರಿಪೋಸಿಷನ್ ಅಲ್ಲ, ಕಂಜಂಕ್ಷನ್ ಇದು. ಸುಮ್ಮನೆ ನಿಮ್ಮ ನಾಲೆಡ್ಜ್ಗೆ, ಇನ್ಸ್ಪೈಟ್ ಆಫ್ ಅವರ್ ಫಾಲ್ಸ್, ನಮ್ಮಲ್ಲಿ ತಪ್ಪುಗಳಿದ್ದರೂ ಸಹ ನಮ್ಮ ಪೇರೆಂಟ್ಸ್ಗಳು ನಮ್ಮನ್ನು ಇಷ್ಟಪಡ್ತಾರೆ ಅಂತೇಳಿ. ಇದ್ದರೂ ಸಹ, ಆದರೂ ಸಹ ನಾವು ಮೀನಿಂಗ್ ಕೊಡುತ್ತೆ ಇನ್ಸ್ಪೈಟ್ ಆಫ್ ಅಂತ. ಒಂದು ನೆಗೆಟಿವ್ ಇದ್ರೂ ಪಾಸಿಟಿವ್ ಅಂತ. ನೆಕ್ಸ್ಟ್ ಕ್ವಶನ್ ನೋಡಿ. ಐ ಕಂಗ್ರ್ಯಾಚುಲೇಟೆಡ್ ಹರ್ ಡ್ಯಾಶ್ ಅ ರಿಕವರಿ ಡ್ಯಾಶ್ ಅ ಸೀರಿಯಸ್ ಇಲ್ನೆಸ್. ಇದಕ್ಕೆ ಐ ಕಂಗ್ರ್ಯಾಚುಲೇಟೆಡ್ ಹರ್ ಆನ್ ಅ ರಿಕವರಿ ಫ್ರಮ್ ಅ ಸೀರಿಯಸ್ ಇಲ್ನೆಸ್. ಇದ್ರ ಮೀನಿಂಗ್ ಏನು ಬರುತ್ತೆ ನೋಡಿ. ಅವಳು ಸೀರಿಯಸ್ ಆಗಿರೋ ಕಾಯಿಲೆಯಿಂದ ರಿಕವರ್ ಆಗಿದ್ದಕ್ಕೆ ನಾನು ಕಂಗ್ರ್ಯಾಚುಲೇಷನ್ ಮಾಡಿದೆ ಅಂತೇಳಿ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡೋಣ. ದ ಪುವರ್ ಬಾಯ್ ಟ್ರೈ ಟು ಆನ್ಸರ್ ಡ್ಯಾಶ್ ಕುಡ್ ಹಾರ್ಡ್ಲಿ ಅಟರ್ ಎ ವರ್ಡ್. ಅದಕ್ಕೆ ಬಟ್ ಅನ್ನೋದು ಆನ್ಸರ್ ಆಗುತ್ತೆ. ದ ಪುವರ್ ಬಾಯ್ ಟ್ರೈ ಟು ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ, ಬಟ್ ಆದರೆ ಕುಡ್ ಹಾರ್ಡ್ಲಿ ಅಟರ್ ಎ ವರ್ಡ್, ತುಂಬ ಕಷ್ಟಪಡಬೇಕಾಗಿತ್ತು ಒಂದೊಂದು ಪದ ಮಾತಾಡಲಿಕ್ಕೆ. ಇದು ಕೂಡ ಕಂಜಂಕ್ಷನ್ ಸೇರಿಕೊಂಡಿರುವಂಥದ್ದು. ನೆಕ್ಸ್ಟ್, ಸಮರ್ಥ್ ವಾಸ್ ವೆರಿ ಫಾಂಡ್ ಡ್ಯಾಶ್ ರೀಡಿಂಗ್ ನಾವೆಲ್ಸ್. ಫಾಂಡ್ ಆಫ್ ಅನ್ನೋದು ಜನರಲಿ ಬರುವಂಥ ವರ್ಡ್, ಫಾಂಡ್ ಆಫ್ ಅನ್ನೋದು ಮ್ಯಾಕ್ಸಿಮಮ್. ಫಾಂಡ್ ಜೊತೆಯಲ್ಲಿ ಆಫ್ ಅನ್ನೋ ವರ್ಡು ಬರ್ತಾ ಇರುತ್ತೆ. ನೆಕ್ಸ್ಟ್, ಹಿ ಆ್ಯಕ್ಟೆಡ್ ವೈಸ್ಲಿ. ವೈಸ್ಲಿ ಇದು ಅಡ್ವರ್ಬ್ ಆಗುತ್ತೆ. ಒಂದು ಕ್ಲೂ ಏನಂದರೆ ಎಲ್ ವೈ ಇರೋದು, ಆದರೆ ಎಲ್ ವೈ ಇದ್ದ ತಕ್ಷಣ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಬೇಕು, ಅಡ್ಜೆಕ್ಟಿವ್ ಆಗೋ ಚಾನ್ಸಸ್ ಕೂಡ ಇರ್ತದೆ ಅಂತೇಳಿ. ಇಲ್ಲಿ ಕ್ರಾಸ್ ಚೆಕ್ ಮಾಡಿದ್ರೆ ನಾವು ವರ್ಬ್ ಇದೆ ಅಲ್ವಾ, ಆ್ಯಕ್ಟೆಡ್ ಅಂತ ವರ್ಬ್ ಇದೆ. ಸೊ ಈ ವರ್ಬ್ಗೆ ಎಕ್ಸ್ಟ್ರಾ ಹೇಳ್ತಾ ಇರೋದು, ಇದಕ್ಕೆ ಕ್ವಾಲಿಫೈ ಮಾಡ್ತಾ ಇರೋದು. ನೆಕ್ಸ್ಟ್, ದ ಕ್ಯಾಟ್ ಸ್ಪ್ರ್ಯಾಂಗ್ ಡ್ಯಾಶ್ ದ ಟೇಬಲ್. ಇದಕ್ಕೆ ಅಪಾನ್ ಅನ್ನೋದು ಬರುತ್ತೆ. ಸ್ಪ್ರ್ಯಾಂಗ್ ಅಂದರೆ ನೆಗೆಯೋದು, ಜಂಪ್ ಮಾಡೋದು ಅದ್ರ ಮೇಲ್ಗಡೆ. ಮೂಮೆಂಟ್ ಇದೆ ಅಲ್ವಾ, ಸ್ಪ್ರ್ಯಾಂಗ್, ಇದಕ್ಕೆ ಅಪಾನ್ ಅಂತ ಬರ್ತದೆ. ಒಂದು ವೇಳೆ ಏನಾದರೂ ಆನ್ ಅನ್ನೋ ಆಪ್ಷನ್ ಕೊಟ್ಬಿಟ್ಟು ಅದ್ರ ಮೇಲ್ಗಡೆ ಸ್ಟ್ಯಾಟಿಕ್ ಆಗಿ ಮೂಮೆಂಟ್ ಇಲ್ದಲೇ ಕುಂತಿದ್ರೆ ಆನ್ ಅನ್ನೋದು ಆಪ್ಷನ್ನ ತೊಗೊತೀವಿ. ಇಲ್ಲಿ ಜಂಪು, ಸ್ಪ್ರ್ಯಾಂಗು ಈ ಥರ ಕೊಟ್ಟರೆ ಅಪಾನ್ ಅನ್ನೋದು ವರ್ಡ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಹುರಾ ವಿ ಓನ್ ದ ಮ್ಯಾಚ್. ಸೊ ಇದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಇಂಟರ್ಜೆಕ್ಷನ್ ಆಗುತ್ತೆ, ಈಸಿ ಇದೆ, ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಹಿ ಏಟ್ ಅ ಸ್ಮಾಲ್ ಪೀಸ್ ಆಫ್ ಕೇಕ್. ಇದು ಅಡ್ಜೆಕ್ಟಿವ್ ಆಗುತ್ತೆ. ಪೀಸ್ ಆಫ್ ಕೇಕ್ ಇದೆಯಲ್ಲ, ಇದು ಈ ಕೇಕ್ ಅನ್ನುವಂಥದ್ದು ನೌನ್ ಆಗುತ್ತೆ. ಎಂಥ ಕೇಕು? ಸ್ಮಾಲ್ ಪೀಸ್, ಚಿಕ್ಕದಾಗಿರೋಂಥದ್ದು. ಸೊ ಇದಕ್ಕೆ ಈವನ್ ಕ್ಲೂಗಳನ್ನ ತೊಗೋಬೇಕಂತಂದರೆ ಸ್ಮಾಲ್, ಸ್ಮಾಲರ್, ಸ್ಮಾಲೆಸ್ಟ್ ಹಿಂಗೆ ಹಾಕ್ಬೋದಲ್ವಾ. ಯಾವ್ಯಾವ ವರ್ಡ್ಸ್ಗಳಿಗೆ ER ESTಗಳನ್ನ ಹಾಕ್ಬೋದು, ಅವುಗಳೆಲ್ಲ ಅಡ್ಜೆಕ್ಟಿವ್ ಆಗುತ್ತವೆ ಅಂತ ಅದು ಒಂದು ಕ್ಲೂ ಇದೆ, ನೋಡ್ಕೊಳ್ತೀವಿ. ನೆಕ್ಸ್ಟ್, ದಿಸ್ ಇಸ್ ದ ಮ್ಯಾನ್ ಡ್ಯಾಶ್ ಐ ವಾಸ್ ಸರ್ಚಿಂಗ್ ಫಾರ್. ದಿಸ್ ಇಸ್ ದ ಮ್ಯಾನ್ ಹೂಮ್ ಐ ವಾಸ್ ಸರ್ಚಿಂಗ್ ಫಾರ್. ಇದು ರಿಲೇಟಿವ್ ಪ್ರೊನೌನ್ ಆಗಿರ್ತದೆ. ಓಕೆ, ರಿಲೇಟಿವ್ ಪ್ರೊನೌನ್ ಇದು. ಮುಂದಿನ ಪ್ರಶ್ನೆಗೆ, ಶಿ ಪ್ಯಾಟೆಡ್ ಮೀ ಡ್ಯಾಶ್ ಆಲ್ರೆಡಿ ಬಂದಿದೆ, ಸೇಮ್ ಕ್ವಶನ್ ರಿಪೀಟ್ ಇದು ಆನ್ ಆಗುತ್ತೆ. ಆನಂದ್ ಈಸ್ ಅ ಫ್ರೆಂಡ್ಲಿ ಮ್ಯಾನ್. ಇದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವುದಾಗುತ್ತೆ? ಮ್ಯಾನ್ ಅನ್ನೋದು ನೌನ್ ಆದಮೇಲೆ ಇದ್ರ ಬಗ್ಗೆ ಎಕ್ಸ್ಟ್ರಾ ಹೇಳ್ತಾ ಇರೋಂಥದ್ದು ಅಡ್ಜೆಕ್ಟಿವ್. ಸೊ ಎಲ್ ವೈ ಇದೆ ಅಂತೇಳಿ ಅಡ್ವರ್ಬ್ ಅಂತ ಹಾಕಂಗಿಲ್ಲ. ಸೊ ಇದು ಅಡ್ಜೆಕ್ಟಿವ್. ಒಂದು ಕ್ಲೂ ನೌನ್ ಬಗ್ಗೆ ಎಕ್ಸ್ಟ್ರಾ ಹೇಳ್ತೈತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಇನ್ನೂ ಒಂದು ಸತಿ ಈ 2 ಸ್ಟೆಪ್ ವೆರಿಫಿಕೇಶನ್ ಅಂತೀವಲ್ಲ, ಹಂಗೆ ಚೆಕ್ ಮಾಡೋಕ್ಕೆ ನೋಡಿದ್ರೆ ಇಲ್ಲಿ ಯಾವುದಾದ್ರೂ ವರ್ಬ್ ಇದೆಯಾ, ವರ್ಬ್ ಬಗ್ಗೆ ಏನಾದ್ರು ಎಕ್ಸ್ಟ್ರಾ ಹೇಳ್ತಾ ಇದೆಯಾ? ಇಲ್ಲ ತಾನೇ, ಅಡ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್, ಹಾ ಅಲೌ ಮೀ ಲೇಡಿ ಟು ಕಿಸ್ ಯುವರ್ ಹ್ಯಾಂಡ್. ಇದು ಕೂಡ ಈಸಿ ಇದೆ, ಇಂಟರ್ಜೆಕ್ಷನ್ ಆನ್ಸರ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಕ್ವಶನ್ ತುಂಬ ಟಫ್ ಆಗಿದೆ, ನೋಡೋಣ. ಐ ಕ್ಯಾನ್ ಫೀಲ್ ದ ಫ್ರಾಗ್ರೆನ್ಸ್ ಆಫ್ ದೋಸ್ ಬ್ಯೂಟಿಫುಲ್ ರೋಸಸ್. ಈ ಫ್ರಾಗ್ರೆನ್ಸ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚಿಗೆ ಸೇರುತ್ತೆ ನೋಡಿ. ರೋಸ್ ಅನ್ನೋದು ನೌನ್, ಬ್ಯೂಟಿಫುಲ್ ರೋಸ್ ಇದು ಅಡ್ಜೆಕ್ಟಿವ್ ಆಗುತ್ತೆ. ಈ ಫ್ರಾಗ್ರೆನ್ಸ್ ಅನ್ನೋದು ಇದು ಕೂಡ ನೌನೇ ಆಗುತ್ತೆ. ಈ ಕ್ವಶನ್ ನನಗೂ ಕೂಡ ತಕ್ಷಣ ಹೊಳಿಲಿಲ್ಲ, ಏನಿರ್ಬೋದು ಅಂತ. ಒಂದ್ಸತಿ ಗೂಗಲಲ್ಲೂ ಕೂಡ ಕ್ರಾಸ್ ಚೆಕ್ ಮಾಡಿ ನೋಡಿದೆ, ನೌನ್ ಅಂತನಿದೆ. ಓಕೆ, ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ ಸ್ಟೂಡೆಂಟ್ಸ್. ಉಳಿದಿರೋಂಥ ಟಾಪಿಕ್ನ ವೆರಿ ಸೂನ್ ಅಪ್ಲೋಡ್ ಮಾಡ್ತೀನಿ. ಸ್ಟೂಡೆಂಟ್ಸ್, ಇಟ್ಸ್ ಮೈ ಪ್ರಾಮಿಸ್, ಬೈ ದ ಟೈಮ್ ಆಫ್ ಯುವರ್ ಎಕ್ಸಾಮ್ ಐ ವಿಲ್ ಕಂಪ್ಲೀಟ್ ಆಲ್ ದಿಸ್ ಗ್ರಾಮರ್ ಪೋರ್ಷನ್.
Please subscribe our channel. Wish you all good luck. Take care. Bye bye.